ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜೀವ ರಚನಾ ಇಬ್ಬರು ನಿಹಾರಿಕಾ ಹತ್ರ ಬರ್ತಾರೆ. ನೀನು ತಪ್ಪು ಮಾಡಿಲ್ಲ ಅಂತಾನೆ ಜೀವ. ಮಾಡಿಲ್ಲ ಅಂತಾಳೆ ನಿಹಾರಿಕಾ. ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತಾನೆ ಜೀವ. ಮಾಡಿಲ್ಲ ಅಂತಾಳೆ ನಿಹಾರಿಕಾ. ಫೋನ್ ಕೊಡು, ಚೆಕ್ ಮಾಡಬೇಕು ಅಂತಾನೆ ಜೀವ. ಫೋನ್ ಕೊಡು ಅಂತಾಳೆ ರಚನಾ. ನಾನು ಯಾಕೆ ಕೊಡಬೇಕು ಅಂತಾಳೆ ನಿಹಾರಿಕಾ. ಯಾವ ತಪ್ಪನ್ನು ಮಾಡ್ದ ಮಹಾಮಹಿಮಳು ಅಲ್ವಾ ನೀನು, ಮತ್ತ್ಯಾಕೆ ಗಾಬರಿಯಾಗಿದೆಯಾ? ಕೊಡು ಫೋನ್ನ ಅಂತಾನೆ ಜೀವ. ಫೋನ್ ಅನ್ನೋದು ಅವರವರ ಪರ್ಸ್ನಲ್ ವಿಷಯಗಳು, ಯಾರೂ ನೋಡೋಂಗಿಲ್ಲ ಅಂತಾಳೆ ನಿಹಾರಿಕಾ. ನೀನಾಗಿ ನೀನು ಫೋನ್ ಕೊಡ್ತೀಯಾ ಅಥವಾ ಅಮ್ಮನ ಪಂಚಾಯತಿ ಕರೀಲ ಅಂತಾಳೆ ರಚನಾ. ಅದೇ ಕರೆಕ್ಟ್ ರಚನಾ, ಅವ್ರ ಮುಂದೆ ಬಯಲಾಗಲಿ ಇವಳು ಬಂಡವಾಳ ಅಂತಾನೆ ಜೀವ. ಆಗ ನಿಹಾರಿಕಾ ಜೋರಾಗಿ ನಗ್ತಾಳೆ. ನನ್ನ ಬಂಡವಾಳನ ಬಯಲು ಮಾಡ್ತೀರಾ? ಹಾಗೇನಾದರೂ ಮಾಡೋಕ್ಕೆ ಹೋದರೆ ನಿನ್ನ ತಾಳಿ ಶಾಸ್ತ್ರ ಬಟಾ ಬಯಲಾಗೋಗುತ್ತೆ. ಇಬ್ಬರು ಸೇರಿಕೊಂಡು ಹೀಗೆಲ್ಲ ಫೂಲ್ ಮಾಡಿದ್ದೀರಿ ಅಲ್ವಾ ನಮ್ಮನ್ನು. ಮಾತೆತ್ತಿದ್ರೆ ನಿನ್ನ ತಾಳಿ ಎತ್ತಿ ತೋರಿಸಿ ಇವನು ನನ್ನ ಗಂಡ ಅಂತ ಹೇಳೋದೇನು, ಅವನು ಓಡ್ ಬಂದು ನನ್ನ ಹೆಂಡತಿ ಅಂತ ಬಿಲ್ಡಪ್ ಕೊಡೋದೇನು. ಅಬ್ಬಬ್ಬಾ, ಒಬ್ರಿಗಿಂತ ಒಬ್ಬರು ಭಲೇ ಆ್ಯಕ್ಟಿಂಗ್ ಮಾಡ್ತೀರಾ ಅಂತಾಳೆ ನಿಹಾರಿಕಾ. ಅದು ನನಗೂ ಅವರಿಗೂ ಇರೋ ಪರ್ಸ್ನಲ್ ವಿಷಯ, ಅದನ್ನು ಕಟ್ಕೊಂಡು ನಿನ್ಗಾನೆ ಆಗಬೇಕು? ಅಕ್ಕ ಅನ್ನೋ ಅಭಿಮಾನದಿಂದ ನಾನು ನಿನ್ನ ನೋಡ್ತಿದ್ರೆ ನೀನೇನೆ ತೀರಾ ಇಷ್ಟು ಚೀಪಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಲ್ಲ ಅಂತಾಳೆ ರಚನಾ. ಬಂಡ ಜನ್ಮಾರಿ ಇದು, ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಅಂತಾನೆ ಜೀವ. ಏಯ್ ಜೀವ ಅಂತಾಳೆ ನಿಹಾರಿಕಾ. ನೆಟ್ಟಗೆ ನಿನ್ನ ಮೊಬೈಲ್ನಲ್ಲಿರೋ ವಿಡಿಯೋ ಡಿಲೀಟ್ ಮಾಡಿದರೆ ಸರಿ, ಇಲ್ಲ ಅಂದರೆ ಅಂತಾನೆ ಜೀವ. ಇಲ್ಲ ಅಂದರೆ ಏನೋ ಮಾಡ್ತೀಯಾ ಅಂತಾಳೆ ನಿಹಾರಿಕಾ. ಹಲ್ಲು ಉದುರಿಸ್ಬಿಡ್ತೀನಿ. ಅವತ್ತು ಮನೇಲಿ ಕೊಟ್ಟಿದ್ನಲ್ಲ, ಇವತ್ತು ಅದಕ್ಕಿಂತ ಡಬ್ಬಲ್ ಆಗಿ ಎಲ್ಲರ ಮುಂದೆ ಬೀಳುತ್ತೆ. ಕೊಡೆ ಫೋನು ಅಂತ ಕಸಿತಾಳೆ ರಚನಾ. ನನ್ನ ಮೊಬೈಲ್ನ ಕಿತ್ಕೊಂಡು ಏನು ಮಾಡ್ತೀಯಾ? ಈಗಾಗಲೇ ಒಂದು ಕಾಪಿನ ಪೆನ್ ಡ್ರೈವಿಗೆ ಹಾಕಿ ಕಳಿಸಿದ್ದೀನಿ ಅಂತಾಳೆ ನಿಹಾರಿಕಾ. ಎಲ್ಲಿಗೆ ಅಂತಾನೆ ಜೀವ. ತಾಳಿಶಾಸ್ತ್ರನ ಎಲ್ರಿಗೂ ತೋರಿಸೋದಕ್ಕೆ ಅಂತಾಳೆ ನಿಹಾರಿಕಾ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಬೇಗ ಬೇಗ ಹೋಗಿ, ಶೋ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಾಳೆ. ಜೀವ ಮತ್ತು ರಚನಾ ಅಲ್ಲಿಂದ ಈಚೆ ಓಡಿ ಬರ್ತಾರೆ. ಅಲ್ಲಿ TV ಸ್ಕ್ರೀನಲ್ಲಿ ತಾಳಿಶಾಸ್ತ್ರದ ವಿಡಿಯೋ ಪ್ಲೇ ಆಗಿರುತ್ತೆ. ಮನೆಯವರೆಲ್ಲ ನಿಂತುಕೊಂಡು ನೋಡ್ತಾ ಇರ್ತಾರೆ. ಹಾಗಾದರೆ ನಿಜವಾಗಿ ನಿಹಾರಿಕಾ ತಾಳಿಶಾಸ್ತ್ರದ ವಿಡಿಯೋನ ಬಯಲು ಮಾಡ್ತಾಳಾ ಅಥವಾ ಯಾರಾದರೂ ಅದನ್ನು ತಡೀತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.